ಇವಾಗಂತೂ ತುಂಬಾ ಜ್ವರ, ತಲೆನೋವು, ನೆಗಡಿ, ಕೆಮ್ಮು ಇದೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಇದಕ್ಕೆ ಅಂತ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಬಹಳ ಬೇಗ ಕಡಿಮೆ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಫಸ್ಟು 1 ಸ್ಪೂನಷ್ಟು ಧನಿಯಾ ಕಾಳು, ಒಂದು 1/4 ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 2 ಲವಂಗ, 2 ಅಮೃತ ಬಳ್ಳಿ ಎಲೆ, 2 ದೊಡ್ಡ ಪತ್ರೆ ಎಲೆ, ಅರ್ಧ ಇಂಚಷ್ಟು ಶುಂಠಿ ಇದಿಷ್ಟನ್ನು ಹಾಕಿಬಿಟ್ಟು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಬೋದು. ಇಲ್ಲಾಂದರೆ ಕಲ್ಲಲ್ಲಿ ಜಜ್ಕೊಂಡು ಬರಬೇಕಾಗತ್ತೆ. ಇದನ್ನು ನೀವೊಂದು ಪಾತ್ರೆಗೆ ಮೀಡಿಯಮ್ 2 ಗ್ಲಾಸಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೋಬೇಕು. ಅದು 2 ಗ್ಲಾಸ್ ನೀರು 1 ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸಿ, ಅದಾದಮೇಲೆ ಅದನ್ನು ಸೋಸಿಟ್ಕೊಂಡು ನಿಮಗೆ ಜೇನುತುಪ್ಪನ ಸೇರಿಸಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 2 ಸ್ಪೂನ್ ರೀತಿಯಲ್ಲಿ ನೀವು ತಗೋತಾ ಬಂದರೆ ಬಹಳ ಬೇಗ ಮೈಕೈ ನೋವು, ಜ್ವರ, ತಲೆನೋವೆಲ್ಲ ಕಡಿಮೆ ಆಗುತ್ತೆ. ಒಂದ್ಸರಿ ನಿಮ್ಮನೇಲಿ ನೀವು ಕೂಡ ಟ್ರೈ ಮಾಡಿ. ಮಕ್ಕಳಿಗಾದರೆ ನೀವು 1 ಸ್ಪೂನ್ನ ಕೊಡಬೇಕಾಗತ್ತೆ.